ಜಿಬಿಎ ಭವಿಷ್ಯ ಆಗಸ್ಟ್ 31ಕ್ಕೆ ಮುಂದೂಡಿಕೆ. ಡಿಸಿಎಂಗೆ ಇದು ಮೇಕ್ ಆರ್ ಬ್ರೇಕ್ ಟೈಮ್. ಒಕ್ಕಲಿಗ ಮತದಾರರು ಇನ್ನು ಡಿಕೆಶಿ ಜೊತೆ ನಿಂತ್ಕೊಳ್ತಾರಾ? ಕೈ ಒಳ ಜಗಳ ವಿರೋಧ ಪಕ್ಷಕ್ಕೆ ಆಗುತ್ತಾ ಪ್ಲಸ್ ಪಾಯಿಂಟ್? ನಮಸ್ಕಾರ ಬೆಂಗಳೂರು. ಇಂದು ನಾವು ಮಾತಾಡ್ತಿರೋದು ಕೇವಲ ಒಂದು ಚುನಾವಣೆಯ ಬಗ್ಗೆ ಅಲ್ಲ. ಬ್ರ್ಯಾಂಡ್ ಬೆಂಗಳೂರು ಭವಿಷ್ಯ ಜೊತೆಗೆ ಅಧಿಕಾರ, ಪ್ರಭಾವ ಮತ್ತು ರಾಜಕೀಯ ನಾಯಕತ್ವದ ಪರೀಕ್ಷೆಯ ಬಗ್ಗೆ. ಸುಪ್ರೀಂ ಕೋರ್ಟ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿಬಿಎ ಚುನಾವಣೆಗೆ ಆಗಸ್ಟ್ 31, 2026ರವರೆಗೆ ಅವಧಿ ವಿಸ್ತರಿಸಿದೆ. ಈ ಒಂದು ತೀರ್ಮಾನ ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಅಲೆಯನ್ನೇ ಎಬ್ಬಿಸಿದೆ. ಕಳೆದ ಕೆಲವು ತಿಂಗಳಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಒಳಜಗಳ, ಸ್ಥಳೀಯ ಅಸಮಾಧಾನ ಮತ್ತು ನಗರ ಆಡಳಿತದ ಪ್ರಶ್ನೆಗಳಿಂದ ಒತ್ತಡದಲ್ಲಿದ್ದ ಕಾಂಗ್ರೆಸ್ ಈಗ ತಂತ್ರ ರೂಪಿಸೋ ಅವಕಾಶ ಸಿಕ್ಕಿದೆ. ಬೆಂಗಳೂರು ನಗರದಲ್ಲಿ ರಾಜಕೀಯ ಹೋರಾಟ ಅಂದರೆ ಅದು ಕೇವಲ ಕಾರ್ಪೊರೇಟ್ ಚುನಾವಣೆಯಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗಂತೂ ಇದು ಮೇಕ್ ಆರ್ ಬ್ರೇಕ್ ಟೈಮ್. ಯಾಕೆ ಅಂದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಜನರಿಗೆ ನೆನಪಾಗೋ ಮೊದಲ ಹೆಸರೇ ಈಗ ಡಿಕೆಶಿ. ಮೆಟ್ರೋ ರಸ್ತೆಗಳು, ಫ್ಲೈಓವರ್, ಹೂಡಿಕೆ, ಐಟಿ ಇಮೇಜ್ ಇವೆಲ್ಲದರ ರಾಜಕೀಯ ಲಾಭ ಯಾರಿಗೆ ಅನ್ನೋದು ಈ ಚುನಾವಣೆಯ ಮೇಲೆ ಅವಲಂಬಿತವಾಗಿದೆ. ಆದ್ರೆ ಇಲ್ಲಿ ನಮಗೆ ಕಾಡುವ ಪ್ರಶ್ನೆ ಏನ್ ಗೊತ್ತಾ? ಈ ಹೆಚ್ಚುವರಿ ಸಮಯವನ್ನ ಕಾಂಗ್ರೆಸ್ ಸರಿಯಾಗಿ ಬಳಸ್ಕೊಳ್ತಿದೆಯಾ ಅಥವಾ ಮತ್ತೆ ಒಳಜಗಳದಲ್ಲೇ ಸಮಯ ವ್ಯರ್ಥ ಮಾಡುತ್ತಾ ಎಂಬುದು. ಯಾಕೆಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಈಗಾಗಲೇ ಬೆಂಗಳೂರು ಸುತ್ತಲಿನ ಅಸಮಾಧಾನವನ್ನ ರಾಜಕೀಯ ಅಸ್ತ್ರವಾಗಿ ಬಳಸಲು ಶುರು ಮಾಡಿಬಿಟ್ಟಿದೆ. ಉದಾಹರಣೆಗೆ ಟ್ರಾಫಿಕ್ ಸಮಸ್ಯೆ, ಮಳೆ ಬಂದರೆ ನೀರು ತುಂಬೋ ರಸ್ತೆಗಳು, ತೆರಿಗೆ, ಕಸದ ಸಮಸ್ಯೆ, ಪ್ರತಿ ಸಮಸ್ಯೆಯನ್ನು ಸರ್ಕಾರದ ವಿರುದ್ಧ ಜನರನ್ನು ತಿರುಗಿಸಲು ಪ್ರಯತ್ನ ನಡೆಯುತ್ತಿದೆ. ಇದನ್ನೇ ಕಾಂಗ್ರೆಸ್ ಚಾಲೆಂಜ್ ಆಗಿ ತೆಗೆದುಕೊಂಡು ವಾರ್ಡ್ ಮಟ್ಟದಲ್ಲಿ ನಿಷ್ಠಾವಂತ ನಾಯಕರನ್ನ ನಿಯೋಜಿಸಬೇಕು, ಸ್ಥಳೀಯರ ಅಸಮಾಧಾನ ಕೇಳಬೇಕು, ಹಿಂದೂ ಮುಸ್ಲಿಂ ಸಂವೇದನಾಶೀಲ ಪ್ರದೇಶಗಳಲ್ಲಿ ಸಮತೋಲನ ಕಾಪಾಡಬೇಕು. ಯಾಕೆ ಅಂದ್ರೆ ಬೆಂಗಳೂರಿನ ರಾಜಕೀಯ ಈಗ ತುಂಬಾ ಸೂಕ್ಷ್ಮವಾಗಿದೆ. ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಅಲೆಯನ್ನೇ ತರುತ್ತೆ. ಇನ್ನೊಂದು ದೊಡ್ಡ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಒಕ್ಕಲಿಗ ಸಮುದಾಯ. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಶಕ್ತಿ ಅಳೆಯೋ ಮಾನದಂಡ ಇದೆ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಒಕ್ಕಲಿಗ ಮತದಾರರು ಇನ್ನು ಡಿಕೆ ಜೊತೆ ನಿಂತಿದ್ದಾರಾ ಅಥವಾ ಬಿಜೆಪಿ ಜೆಡಿಎಸ್ ಪ್ರಭಾವ ಹೆಚ್ಚಾಗಿದ್ಯಾ? ಈ ಪ್ರಶ್ನೆ ಉತ್ತರ ಕೊಡೋದು ಈ ಚುನಾವಣೆ ಅಂದ್ರೆ ಜಿಬಿಎ ಚುನಾವಣೆಯಲ್ಲೇ. ಇದೇ ಕಾರಣಕ್ಕೆ ಈ ಚುನಾವಣೆ ಕೇವಲ ಆಡಳಿತ ಪರೀಕ್ಷೆ ಅಲ್ಲ, ಇದು ಡಿಕೆ ಶಿವಕುಮಾರ್ ಅವರ ವೈಯಕ್ತಿಕ ಪ್ರಭಾವದ ಯುದ್ಧ ಅಂತಾನೆ ಹೇಳಲಾಗ್ತಿದೆ. ಒಂದ್ ಕಡೆ ಕಾಂಗ್ರೆಸ್ ಹೇಳುತ್ತೆ ನಾವು ಬೆಂಗಳೂರನ್ನ ಜಾಗತಿಕ ನಗರ ಮಾಡ್ತೀವಿ ಅಂತ. ಮತ್ತೊಂದೆಡೆ ವಿರೋಧ ಪಕ್ಷ ಜನರಿಗೆ ಮೂಲಭೂತ ಸೌಕರ್ಯ ಕೊಡದೆ ಬ್ರ್ಯಾಂಡ್ ಬೆಂಗಳೂರು ಅಂದ್ರೇನು ಅಂತ ಪ್ರಶ್ನೆ ಮಾಡ್ತಿದೆ. ಇದರ ಮಧ್ಯೆ ಜನರ ಮನಸ್ಥಿತಿ ಯಾರ ಕಡೆ ತಿರುಗುತ್ತೆ ಅನ್ನೋದು ಅಂತಿಮ ಫಲಿತಾಂಶದಲ್ಲಿ ನಿಂತಿದೆ. ಒಟ್ಟಾರೆ ಸುಪ್ರೀಂ ಕೋರ್ಟ್ ಕೊಟ್ಟ ಈ ಹೆಚ್ಚುವರಿ ಸಮಯ ಕಾಂಗ್ರೆಸ್ಗೆ ಆಕ್ಸಿಜನ್ ರೀತಿ ಆಗಿದೆ. ಈ ಸಮಯದಲ್ಲಿ ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಜಿಬಿಎ ಚುನಾವಣೆಯನ್ನ 2028ರ ಗೆಲುವಿನ ಮೆಟ್ಟಿಲಾಗಿಸಬಹುದು. ಆದ್ರೆ ಅವಕಾಶಗಳು ವ್ಯರ್ಥ ಮಾಡಿದ್ರೆ ಬೆಂಗಳೂರು ರಾಜಕೀಯದಲ್ಲಿ ದೊಡ್ಡ ಹಿನ್ನಡೆಯೂ ಆಗಬಹುದು. ಹೀಗಾಗಿ ಮುಂದಿನ ಕೆಲವು ತಿಂಗಳು ಕರ್ನಾಟಕ ರಾಜಕೀಯ ದಿಕ್ಕನ್ನೇ ಬದಲಾಯಿಸಬಹುದು ಅಂತ ಅವಧಿಯಲ್ಲಿ ಹೇಳಲಾಗ್ತಿದೆ. ಜಿಬಿಎ ಚುನಾವಣೆ, ಬ್ರ್ಯಾಂಡ್ ಬೆಂಗಳೂರು ಕನಸು, ಡಿಕೆ ಶಿವಕುಮಾರ್ ಅವರ ನಾಯಕತ್ವ ಮತ್ತು ಕಾಂಗ್ರೆಸ್ ಭವಿಷ್ಯ ಎಲ್ಲದಕ್ಕೂ ಆಗಸ್ಟ್ 31ರ ಗಡಿಯೇ ಉತ್ತರವಾಗಿ ನಡೆಯುತ್ತೆ.